ಇವತ್ತಿನ ದಿನಕ್ಕೆ ನಾವು ನೋಡುವಾಗ ಉತ್ತಮವಾದಂಥ ಒಬ್ಬ ಮಿಷನರಿ ಜೀವನ ಚರಿತ್ರೆಯನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ. ಏನಂತಂದ್ರೆ ಅವರ ಹೆಸರು ಬಂದು ರೀಸ್ ಹೋವೆಲ್ಸ್ ಎಂಬುದಾಗಿ, ರೀಸ್ ಹೋವೆಲ್ಸ್ ಎಂಬುದಾಗಿ. ಅವರು 1879ರಿಂದ 1950ರವರೆಗೂ ಅವರು ಜೀವಿಸಿದಂತ ಒಬ್ಬ ವ್ಯಕ್ತಿ ರೀಸ್ ಹೋವೆಲ್ಸ್ ಎಂಬುದಾಗಿ. ಇವರ ಒಂದು ಆರಂಭಿಕ ಜೀವನವನ್ನ ನಾವು ನೋಡುವಾಗ, ಇವರ ಒಂದು ರೀಸ್ ಹೋವೆಲ್ಸ್ ಅವರು ಅಕ್ಟೋಬರ್ 10, 1879ರಂದು ವೆಲ್ನ ಬೈನಂನಲ್ಲಿ ಒಂದು ನಂಬಿಕೆಯುಳ್ಳ ಒಂದು ಕುಟುಂಬದಲ್ಲಿ ಜನಿಸಿದಂತ ಒಬ್ಬ ವ್ಯಕ್ತಿ. ಇವರು ಕ್ರೈಸ್ತ ಮನೆಯಲ್ಲಿ ಬೆಳೆದರೂ ಕೂಡ ಅವರು 12 ವರ್ಷದವನಾಗಿದ್ದಾಗ ವೈಯಕ್ತಿಕ ಆಧ್ಯಾತ್ಮಿಕ ಜಾಗೃತಿಯನ್ನ ಅನುಭವಿಸಲಿಲ್ಲ. ಮತ್ತು ಯುವಕನಾಗಿದ್ದಾಗ ಅವನು ಕಲ್ಲಿದ್ದಲು ಗಣಿಗಳಲ್ಲಿ ಕೆಲಸ ಮಾಡ್ತಾನೆ. ನೋಡ್ರಿ, ಈಗ ಆಗಿನ ಅವರ ಒಂದು ಜೀವನದಲ್ಲಿ ನೋಡುವಾಗ, ಅವರು ಕಲ್ಲಿದ್ದಲಿನ ಗಣಿಯಲ್ಲಿ ಅವರು ಕೆಲಸ ಮಾಡ್ತಾ ಇರುವಾಗ ಆತನಿಗೆ ದೇವರ ಮೇಲಿನ ಒಂದು ಆಳವಾದಂತ ಒಂದು ಹಸಿವು ಆತನಿಗೆ ಉಂಟಾಯಿತು. ಅಂದ್ರೆ ದೇವರನ್ನ ಆಳವಾಗಿ ನಾನು ತಿಳ್ಕೊಳ್ಬೇಕು, ದೇವರನ್ನ ಆಳವಾಗಿ ನಾನು ಅರ್ಥ ಮಾಡಿಕೊಳ್ಳಬೇಕು, ಮತ್ತು ಆ ರೀತಿಯಲ್ಲಿ ಇರುವಂತ ಹಸಿವನ್ನ ಆತನು ತೀರಿಸಿಕೊಳ್ಳುವಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂದ್ರೆ ಅವನ ಜೀವನವನ್ನು ಪ್ರಾರ್ಥನೆ ಮತ್ತು ನಂಬಿಕೆ ಮತ್ತು ದೇವರ ಮೇಲಿನ ಸಂಪೂರ್ಣ ಅವಲಂಬನೆಗೆ ಅರ್ಪಿಸುವಂತೆ ಮಾಡಿತು. ನೋಡ್ರಿ, ಅವ್ರ ಪ್ರಾರ್ಥನೆ ಹೆಂಗಂದ್ರೆ ಒಂದು ಉತ್ತಮವಾದಂತ ನಂಬಿಕೆ ಮತ್ತು ದೇವರ ಮೇಲಿನ ಸಂಪೂರ್ಣವಾದಂತ ಅವಲಂಬನೆ ಆಗುವಂತೆ ಆತನ ಜೀವನ ಮಾರ್ಪಡಿತು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅವರ ಜೀವಿತದಲ್ಲಿ ಸಂಪೂರ್ಣವಾದಂತ ಒಂದು ವಿಶ್ವಾಸ, ಅಂದ್ರೆ ದೇವರ ಮೇಲೆ ಹೆಚ್ಚಾದಂತ ಒಂದು ವಿಶ್ವಾಸ, ಅವರ ನಂಬಿಕೆ ಸ್ಥಿರವಾಗಿತ್ತು ಎಂಬತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ರೀಸ್ ಹೋವೆಲ್ಸ್ ಅವರು ಆರಂಭಿಕ ಜೀವನ ಈ ರೀತಿಯಾಗಿರೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಅವರು ಹೆಚ್ಚಾದಂತ ರೀತಿಯಲ್ಲಿ ನಾನು ದೇವರನ್ನ ನಾನು ಗಾಢವಾಗಿ ಅರ್ಥ ಮಾಡಿಕೊಳ್ಳಬೇಕು, ದೇವರನ್ನ ಕಂಡುಕೊಂಡು ನಾನು ಪ್ರಾರ್ಥನೆ ಮಾಡಬೇಕು, ಆ ನಂಬಿಕೆಯಲ್ಲಿ ನಾನು ಬೆಳಿಬೇಕು ಎಂಬತಕ್ಕಂಥ ಒಂದು ಆಸೆ ಆಕಾಂಕ್ಷೆ ಆತನದಾಗಿತ್ತು ಎಂಬತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಅವರು ಎಡ್ಸನ್ ಟೈಲರ್ನಂತ ಸುವಾರ್ತೆಗಳಿಂದ ಪ್ರೇರಿತರಾಗಿ ಆಫ್ರಿಕಾದಲ್ಲಿ ಸುವಾರ್ತೆ ಸೇವೆ ಸಲ್ಲಿಸುವ ಕರೆಗೆ ಅವನು ಉತ್ತರಿಸಿದನು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಎಡ್ಸನ್ ಟೈಲರ್ನಂತ ಸುವಾರ್ತೆಗಳಿಂದ ಪ್ರೇರಿತರಾಗಿ ಆಫ್ರಿಕಾದಲ್ಲಿ ಸುವಾರ್ತೆಯಾಗಿ ಸೇವೆ ಸಲ್ಲಿಸುವ ಕರೆಗೆ ಆತನು ಉತ್ತರಿಸಿದನು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಇವರ ಒಂದು ಮುಂದಿನ ಒಂದು ಇದನ್ನ ನೋಡುವಾಗ ನಾವು ಮೊಣಕಾಲು ಮೂಲಕ ಅಲ್ಲಿ ನಾವು ನೋಡ್ತಾ ಇದ್ವಿ. ಮೊಣಕಾಲುಗಳ ಮೂಲಕ ಆತನು ಪ್ರಾರ್ಥನೆ ಮಾಡಿ, ಏನಂದ್ರೆ ಪ್ರಾರ್ಥನೆ ಏನು ಮಾಡಬಹುದು, ಅದನ್ನು ಸ್ವಯಂ ಸಾಧಿಸಲು ಸಾಧ್ಯವಿಲ್ಲ, ಏಕೆಂದರೆ ಪ್ರಾರ್ಥನೆಯು ಶ್ರೇಷ್ಠ ಮತ್ತು ಪ್ರಬಲವಾದ ಒಂದು ಆಯುಧವಾಗಿದೆ, ನಿರಾಕರಿಸಲಾಗದ ಒಂದು ಸತ್ಯ ಎಂಬುದಾಗಿ ಆತನು ಗ್ರಹಿಸಿಕೊಂಡು. ಮತ್ತು ರೀಸ್ ಹೋವೆಲ್ಸ್ ಅವರು ಪ್ರಾರ್ಥನೆಗೆ ಹೊಸ ಆಯಾಮವನ್ನು ಕಂಡುಕೊಂಡು ಅದು ವೈಯಕ್ತಿಕ ಅಗತ್ಯಗಳನ್ನು ಮೀರಿ ವಿಸ್ತರಿಸಿತು. ಅನೇಕರು ತಮ್ಮ ಪ್ರಾರ್ಥನೆಗಳನ್ನು ತಮ್ಮನ್ನು ಮತ್ತು ಅವರ ಕುಟುಂಬಗಳಿಗೆ ಸೀಮಿತಗೊಳಿಸಿಕೊಂಡರು. ರೀಸ್ ಇತರರಿಗಾಗಿ ಮಧ್ಯಸ್ಥಿಕೆ ವಹಿಸುವಲ್ಲಿ ಆಳವಾದ ಸಂತೋಷವನ್ನು ಕಂಡುಕೊಂಡವರು ಮತ್ತು ಬಹಿರಂಗ ಪಡಿಸುವಿಕೆಯನ್ನು ಧೈರ್ಯದಿಂದ ಹಂಚಿಕೊಂಡರು. ಇವರ ಒಂದು ಮಧ್ಯಸ್ಥಿಕೆ ಅವರು ವಹಿಸುವುದರಲ್ಲಿ ಮತ್ತು ಪ್ರಾರ್ಥನೆ ಮತ್ತು ಅವರ ಕುಟುಂಬಗಳ ಎಲ್ಲವನ್ನು ಕೂಡ ಅವರು ಸಂತೋಷವಾಗಿ
ಸಂತೋಷವಾಗಿ ಅವ್ರು ಕಂಡುಕೊಂಡ್ರು ಮತ್ತು ಧೈರ್ಯವನ್ನು ಹಂಚಿಕೊಂಡ್ರು ಎಂಬತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ನಿಜವಾದ ಮಧ್ಯಸ್ಥಗಾರನಾಗಿದ್ದ ಆತನು ನಿರಂತರವಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತಿದ್ದನು. ನೋಡ್ರಿ, ಆ ಆತನು ನಿರಂತರವಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತಾ ಪ್ರಾರ್ಥಿಸುತ್ತಿದ್ದನು, ನಿಲ್ಲದೆ ಪ್ರಾರ್ಥಿಸ್ತಾ ಇದ್ದನು. ಅಂತಹ ಪ್ರಾರ್ಥನೆಯ ಮೂಲಕ ಅವನು ದೇವರೊಂದಿಗೆ ಆಳವಾಗಿ ಐಕ್ಯನಾದನು. ಆತ್ಮ ಮತ್ತು ಉದ್ದೇಶಗಳಲ್ಲಿ ಅವನೊಂದಿಗೆ ವಿಲೀನಗೊಂಡಿತ್ತು ಎಂಬುದಾಗಿ. ಅಂದ್ರೆ ಆ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟು ಅವನು ಯಾವುದೇ ಕಾರಣಕ್ಕೂ ಆತನು ನಿಲ್ಲದೆ ಸದಾಕಾಲವು ಯೆಹೋವನನ್ನ ಆರಾಧಿಸ್ತಾ ಇದ್ದನು ಅಂತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ. ನೋಡ್ರಿ, ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಅವರು ಅನೇಕ ನಂಬಿಗಸ್ತ ಪ್ರಾರ್ಥನೆಗಳ ಮೂಲಕ ಗುಣಮುಖರಾದರು. ಅವರ ಒಂದು ಪ್ರಾರ್ಥನೆಯಿಂದ ಅನೇಕರು ಗುಣಮುಖರಾಗ್ತಾರೆ. ಆದರೂ ಅವರ ಹೆಚ್ಚಿನ ಕಾಳಜಿ ಯಾವಾಗಲೂ ದೈಹಿಕ ಗುಣಪಡಿಸುವಿಕೆಯಿಂದ ಆಧ್ಯಾತ್ಮಿಕ ಗುಣಪಡಿಸುವಿಕೆಯಾಗಿತ್ತು. ಅವರು ಹೆಚ್ಚಾದಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಅನೇಕರು ಅಲ್ಲಿ ಗುಣ ಹೊಂದುವುದನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ. ಮತ್ತು ಇಂಗ್ಲೆಂಡಿನ ಉಪನಗರಗಳಲ್ಲಿ ಅವರು ಸೇವೆ ಸಲ್ಲಿಸಿದ ರೀಸ್ ಓವೆಲ್ಸ್ ಅವರು ದೇವರ ಕರೆಗೆ ಹೋಗೊಟ್ಟು ದಕ್ಷಿಣ ಆಫ್ರಿಕಕ್ಕೆ ಪ್ರಯಾಣ ಬೆಳೆಸಿದರು. ಅಲ್ಲಿ ಅವರು ಪ್ರಬಲವಾದ ಪುನರುಜ್ಜೀವನ ಸಭೆಗಳ ಮೂಲಕ ಜನರ ಆಧ್ಯಾತ್ಮಿಕ ಜೀವನವನ್ನು ಪ್ರಚೋದಿಸಿದರು. ಅವರು ಅಲೆಮಾರಿಗಳಿಗೆ ಹೊಸ ಜೀವನವನ್ನು ತಂದರು ಮತ್ತು ಅಸಹಾಯಕರಿಗೆ ತಂದೆಯಾದರು. ಅಲ್ಲಿ ಅಲೆಮಾರಿಯಾಗಿರತಕ್ಕಂಥ ಅನೇಕ ಜನರಿಗೆ ಅವರು ಹೊಸ ಜೀವನವನ್ನ ತಂದು ಕೊಡುವುದನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅಸಹಾಯಕರಿಗೆ ತಂದೆಯಾದರು. ಪ್ರಾರ್ಥನೆಯ ಅವರ ಜೀವನ ಮತ್ತು ಸೇವೆಯ ಒಂದು ತಿರುಳಾಗಿತ್ತು ಎಂಬತಕ್ಕಂಥದ್ದನ್ನು ನಾವು ಪ್ರಾರ್ಥನೆ ಅವರಿಗೆ ಬಹಳ ಹೆಚ್ಚಾದಂಥ ಒಂದು ಇಷ್ಟವಾದಂಥ ಒಂದು ಕಾರ್ಯ ಏನಪ್ಪಾ ಅಂದ್ರೆ ಅದು ಪ್ರಾರ್ಥನೆ. ರೀಸ್ ಓವೆಲ್ಸ್ ಅವರ ಜೀವನದಲ್ಲಿ ಅವ್ರಿಗೆ ಇಷ್ಟವಾದಂಥ ಒಂದು ಕಾರ್ಯ ಏನಪ್ಪಾ ಅಂದ್ರೆ ಅದು ಪ್ರಾರ್ಥನೆ ಮಾಡಬಹುದು. ಪ್ರಾರ್ಥನೆ ಮಾಡೋದೇ ಅವ್ರಿಗೆ ಬಹಳ ಇಷ್ಟ ಆಯ್ತು. ಮತ್ತು ಇವರು ಇಂಗ್ಲೆಂಡ್ಗೆ ಹಿಂತಿರುಗಿದ ನಂತರ ಅವರು ಒಂದು ದೊಡ್ಡ ಸತ್ಯವೇದದ ಕಾಲೇಜನ್ನು ಸ್ಥಾಪಿಸ್ತಾರೆ. ಹಲವಾರು ಪ್ರಾರ್ಥನಾ ಗುಂಪುಗಳನ್ನು ರಚನೆ ಮಾಡ್ತಾರೆ. ಇದರಿಂದ ಅನೇಕ ಸುವಾರ್ತೆಗಳು ಅಂದ್ರೆ ಆ ಬೆಳವಣಿಗೆ ಎಂಬತಕ್ಕಂಥದನ್ನ ನಾವು ನೋಡ್ತಾ ಇದ್ವಿ. ಮತ್ತು ಪ್ರಾರ್ಥನೆಯಲ್ಲಿ ವಾದಿಸುವವರು ಎಂದು ಕರೆಯಲ್ಪಡುವ ಈ ಸಮರ್ಪಿತ ಮಧ್ಯವರ್ತಿಯು 1950ರಲ್ಲಿ ಈ ದಿನದಿಂದ ಸರ್ವೋಚ್ಚ ವಾದಕರೊಂದಿಗೆ ಇದ್ದರು ಎಂಬುದಾಗಿ. ನೋಡ್ರಿ, ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ರೀಸಿನಂತೆ ಪ್ರಾರ್ಥನಾ ಯೋಧರಾಗಿದ್ದೇವಾ? ಇವತ್ತು ರೀಸ್ ಓವೆಲ್ಸ್ ಅವರು ಪ್ರಾರ್ಥನೆ ಮಾಡುವಾಗ ಅನೇಕ ಬುಡಕಟ್ಟು ಜನಾಂಗಗಳ ಮಧ್ಯದಲ್ಲಿ ಅನೇಕ ಒಂದು ರೀತಿಯಲ್ಲಿ ಅವರು ಅನೇಕ ಬಡತನದ ಸ್ಥಿತಿಯಲ್ಲಿರುವಂಥವರಿಗೆ, ಅನಾರೋಗ್ಯದಲ್ಲಿರುವಂಥವರಿಗೋಸ್ಕರ ಮತ್ತು ಈ ವಿಧದಲ್ಲಿ ಅನೇಕ ಅವರ ಪ್ರಾರ್ಥನೆ ಯೋಧರಾಗಿ ಅವರು ಜೀವಿಸಿದ್ದಾರೆ. ಇವತ್ತು ನಾವು ಆ ರೀತಿಯಲ್ಲಿ ನಾವು ಒಂದು ಪ್ರಾರ್ಥನಾ ಯೋಧರಾಗಿ ನಾವು ಜೀವಿಸ್ತಾ ಇದೀವಿ ಅಂತ ಇಲ್ವಾ ಅಂತಕ್ಕಂಥದನ್ನ ನಾವು ಒಂದು ಕ್ವಶನ್ ಮಾರ್ಕ್ ಆಗಿ ಹಾಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದಾಗಿದೆ. ನೋಡ್ರಿ, ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಅವರ ಒಂದು ಜೀವನ ಪ್ರಾರ್ಥನೆ ಮೂಲಕವಾಗಿ ಸಾಗಿದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರ ಜೀವನವನ್ನು ಪ್ರತಿಬಿಂಬಿಸುವ ಸತ್ಯವೇದ ವಚನ ಏನಪ್ಪಾ ಅಂದ್ರೆ ಅಲ್ಲಿ ಬರೆಯಲ್ಪಡಿದೆ. ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ, ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡ್ರಿ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡ್ರಿ. ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಸ್ವಸ್ಥವಾಗಬೇಕಾದ್ರೆ ನೋಡ್ರಿ, ನಾವು ಶುದ್ಧರಾಗಬೇಕು, ನಾವು ಸ್ವಸ್ಥತೆಯನ್ನು ಕಂಡುಕೊಳ್ಳಬೇಕು, ನಾವು ಕುಟುಂಬದಲ್ಲಿ ಚೆನ್ನಾಗಿ ಬೆಳಿಬೇಕು, ದೇವರ ಕಾರ್ಯಗಳಲ್ಲಿ ನಾವು ನೀತಿವಂತರಾಗಬೇಕು, ದೇವರ ಮೇಲೆ ನಂಬಿಕೆಯನ್ನು ಇಡಬೇಕು.
ದೇವರಿಗೆ ನಿತ್ಯವೂ ನಿರಂತರವೂ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ನಾವು ನಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಳ್ಳಬೇಕು. ಪ್ರಾರ್ಥನೆ ಜೀವನದಲ್ಲಿ ಬಹಳ ಶ್ರೇಷ್ಠವಾದಂಥ ಒಂದು ಕಾರ್ಯ ಏನಪ್ಪ ಅಂದ್ರೆ, ನಾವು ನಮ್ಮ ಪಾಪಗಳನ್ನ ಒಬ್ಬರಿಗೊಬ್ಬರು ನಾವು ಅರಿಕೆ ಮಾಡಿಕೊಳ್ಬೇಕು. ನಂತರ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸ್ರಿ. ಬರೇ ನಾವು ಅನೇಕ ಸಂದರ್ಭದಲ್ಲಿ ಸ್ವಾರ್ಥಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ನಮಗೆ ಏನು ಬೇಕೋ ಅದನ್ನೇ ಮಾತ್ರ ನಾವು ಕೇಳ್ತಾ ಇರ್ತೀವಿ. ಆದ್ರೆ ಇತರರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅದು ಶ್ರೇಷ್ಠವಾದಂತ ಒಂದು ಜೀವಿತವಾಗುತ್ತೆ. ಮತ್ತು ಆ ಅವರು ಕೂಡ ಅವ್ರಿಗೋಸ್ಕರ ಅವ್ರು ಪ್ರಾರ್ಥನೆ ಮಾಡಲಿಲ್ಲ, ಇತರ ಜನರಿಗೋಸ್ಕರ ಅವರು ಪ್ರಾರ್ಥನೆ ಮಾಡಿದ್ರು, ಇತರರಿಗಾಗಿ ಅವರ ಪ್ರಾರ್ಥನೆ ಮಾಡಿದ್ರು. ಅವರ ಪ್ರಾರ್ಥನೆ ದೇವರು ಕೇಳಿದ್ರು. ಅವರ ಮೂಲಕ ಅನೇಕ ಅದ್ಭುತ ಕಾರ್ಯಗಳನ್ನು ಕೂಡ ಅವರು ಮಾಡಿದ್ರು ಎಂಬತಕ್ಕಂಥದನ್ನ, ಆ ಪ್ರಾರ್ಥನೆಯಿಂದಲೇ ಮಾಡಿದ್ರು ಎಂಬತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಹು ಬಲವಾಗಿದೆ. ನೋಡ್ರಿ, ನಾವು ನೀತಿವಂತರಾಗಿ ಈ ಲೋಕದಲ್ಲಿ ನಾವು ಎಷ್ಟರ ಮಟ್ಟಿಗೆ ಜೀವಿಸ್ತಾ ಇದ್ದೇವೋ ನಮಗೆ ಗೊತ್ತಿಲ್ಲ. ಆದರೆ ನಾವು ನೀತಿವಂತರಾಗಿರ್ಬೇಕು. ಯಾವುದೇ ಕೆಟ್ಟ ಆಲೋಚನೆಗಳನ್ನ ನಾವು ಮಾಡಬಾರದು, ಕೆಟ್ಟ ಕಾರ್ಯಗಳನ್ನ ನಾವು ಮಾಡಬಾರದು, ಮೋಸದ ಕಾರ್ಯಗಳನ್ನ ನಾವು ಮಾಡಬಾರದು, ಇತರರನ್ನು ವಂಚಿಸುವಂತ ಕಾರ್ಯಗಳನ್ನ ನಾವು ಮಾಡಲೇಬಾರದು. ಹಾಗೆ ನಾವು ಈ ರೀತಿಯಲ್ಲಿ ನಾವು ದೇವರಿಗೆ ನಾವು ನೀತಿವಂತರಾಗಿದ್ರೆ ಮಾತ್ರ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಇಲ್ಲಂದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳೋದಿಲ್ಲ. ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ನೀತಿವಂತರಾಗಿ ಈ ಲೋಕದಲ್ಲಿ ಜೀವಿಸಿದ್ರೆ ಮಾತ್ರ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ರೇಸೋವೆಲ್ ಅವರ ಕೂಡ ಈ ಒಂದು ಆಧಾರ ವಚನವಾಗಿ ಇಟ್ಟುಕೊಂಡು ಅವರು ಪ್ರಾರ್ಥನೆ ಮಾಡಿದ್ರು. ನೀತಿವಂತರಾಗಿ ಅವ್ರು ನಡ್ಕೊಂಡ್ರು. ಆ ರೀತಿಯಲ್ಲಿ ನಾವು ಈ ದಿನಮಾನಗಳಲ್ಲಿ ಪ್ರಾರ್ಥನೆ ಯುಕ್ತರಾಗಿ ನೀತಿವಂತರಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕು. ಮತ್ತೆ ಅವರ ಅನೇಕ ಸಂದರ್ಭದಲ್ಲಿ ನಾವು ದೇವರ ವಾಕ್ಯಗಳನ್ನ ಆಧಾರ ಮಾಡಿಕೊಂಡು ಈ ವರ್ಷವೆಲ್ಲ ನಾನು ಹೀಗೆ ಜೀವನ ಮಾಡಬೇಕು, ನಾನು ನೀತಿವಂತನಾಗಬೇಕು, ನಾನು ಪರಿಶುದ್ಧನಾಗಬೇಕು, ಇತರರಿಗೆ ಯಾವುದೇ ಹಾನಿ ಉಂಟು ಮಾಡಬಾರದು ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಪ್ರತಿ ವರ್ಷನೂ ನಾವು ಒಂದು ಆಧಾರ ವಚನವನ್ನು ನಾವು ಇಟ್ಟುಕೊಂಡು ಜೀವನ ಮಾಡ್ತಾ ಇರ್ತೇವೆ. ಆದ್ರೆ ರೇಸುವೆಲ್ ಅವರ ತರ ಜೀವಿಸಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಕಾರಣ ನಮ್ಮಲ್ಲಿ ನಂಬಿಕೆ ಬಹಳ ಕಡಿಮೆ ಆಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ರೇಸುವೆಲ್ ಅವರ ತರ ಆಗ್ಬೇಕಂದ್ರೆ ನೋಡ್ರಿ, ಇವರು ಆ ಒಂದು ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನವನ್ನ ಅವರ ಆಧಾರವಾಗಿಟ್ಟುಕೊಂಡು ಆ ರೀತಿಯಲ್ಲಿ ಅವರು ಜೀವನ ಮಾಡಿದ್ರು ಎಂಬತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ. ನೀತಿವಂತರಾಗಿ ಅವ್ರ ಜೀವನ ಮಾಡಿದ್ರು. ಮತ್ತು ಅವರ ಮುಂದಿನ ಒಂದು ಜೀವನವನ್ನು ನಾವು ನೋಡುವಾಗ ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆ ಏನಪ್ಪಾ ಅಂದ್ರೆ, ಓವೆಲ್ಸ್ ಅವರ ಜೀವನವು ಪ್ರಾರ್ಥನೆ ಕೇವಲ ಆಧ್ಯಾತ್ಮಿಕ ಕರ್ತವ್ಯವಲ್ಲ, ಆದರೆ ಇತಿಹಾಸವನ್ನು ಬದಲಾಯಿಸುವ ಒಂದು ಪ್ರಬಲವಾದ ಒಂದು ಶಕ್ತಿಯಾಗಿದೆ ಎಂದು ನಮಗೆ ಅದು ಕಲಿಸುತ್ತದೆ ಎಂಬುದಾಗಿ. ಪ್ರಾರ್ಥನೆ ಏನಾಗಿದೆ, ಕೇವಲ ಆಧ್ಯಾತ್ಮಿಕ ಕರ್ತವ್ಯವಲ್ಲ, ಅದು ಇತಿಹಾಸವನ್ನು ಬದಲಾಯಿಸುವಂತ ಒಂದು ಶಕ್ತಿ ಎಂಬುದಾಗಿ. ಇತಿಹಾಸವನ್ನೇ ಬದಲಾಯಿಸುವಂತ ಒಂದು ಶಕ್ತಿ ಆ ಪ್ರಾರ್ಥನೆಯಲ್ಲಿ. ಈ ಭೂಲೋಕದಲ್ಲಿ ನಾವು ಜೀವಿಸ್ತಾ ಇದೀವಿ ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ಸುವಾರ್ತೆ ಸಾರ್ತಾ ಇದ್ದೀವಿ, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನೇ ನಾವು ಅನೇಕ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ನೋಡ್ರಿ, ಅದಕ್ಕೆ ಎಷ್ಟು ಶಕ್ತಿ ಇದೆ, ಆ ಪ್ರಾರ್ಥನೆಗೆ ಎಷ್ಟು ನಾವು ಬೇಡೋದ್ರಿಂದ ಆ ಪ್ರಾರ್ಥನೆಯಲ್ಲಿರುವಂತ ಶಕ್ತಿ ಅದು ನಮಗೆ ಗೊತ್ತಾಗಬೇಕಾದ್ರೆ ಬಲವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಾಗೆ ಇವರ ಒಂದು ತಿಳ್ಕೊಂಡಿರುವಂತ ನಮ್ಮ ಜೀವನಕ್ಕೆ ಏನ್ ತಿಳ್ಕೊಬೇಕಂದ್ರೆ,
ಇದು ಆಧ್ಯಾತ್ಮಿಕ ಪ್ರಾರ್ಥನೆ ಕೇವಲ ಆಧ್ಯಾತ್ಮಿಕ ಕರ್ತವ್ಯ ಅಲ್ಲ, ಇತಿಹಾಸವನ್ನು ಬದಲಾಯಿಸುವಂತ ಪ್ರಬಲವಾದ ಶಕ್ತಿ ಎಂದು ನಾವು ತಿಳ್ಕೊಳ್ಬೇಕಾಗಿದೆ ಕರ್ತನಲ್ಲಿ ಪ್ರೀತಿಯುಳ್ಳವರೇ. ಮತ್ತು ಸಂಪೂರ್ಣ ಶರಣಾಗತಿ ಎರಡನೇದಾಗಿ ನಾವು ನೋಡ್ತಾ ಇದೆ, ದೇವರ ಕರೆಯನ್ನು ಅನುಸರಿಸಲು ಅವರು ವೈಯಕ್ತಿಕ ಸೌಕರ್ಯಗಳನ್ನು ತ್ಯಜಿಸಿದರು. ನೀವು ಎಲ್ಲವನ್ನು ಕ್ರಿಸ್ತನಿಗೆ ಶರಣಾಗಲು ಸಿದ್ಧರಿದ್ದೀರಾ. ನೋಡಿ, ದೇವರ ಕರೆಯನ್ನು ಅವರು ಅನುಸರಿಸಲು ಸದಾಕಾಲ ಸಿದ್ಧವಾಗಿದ್ರು. ನಾನು ದೇವರನ್ನೇ ಹಿಂಬಾಲಿಸಬೇಕು, ದೇವರೊಟ್ಟಿಗೆ ನಡ್ಕೊಳ್ಬೇಕು, ದೇವರ ಕಾರ್ಯಗಳನ್ನು ಮಾಡಬೇಕು, ದೇವರೊಟ್ಟಿಗೆ ಪ್ರೀತಿಯನ್ನು ಹಂಚಿಕೊಳ್ಳಬೇಕು ಅಂತೇಳಿ ಅವರೊಟ್ಟೆ ಅದು ಒಂದು ಅವರ ದೇವರ ಒಂದು ಕರೆಯುವಿಕೆ ಅವರು ಅನುಸರಿಸ್ತಾ ಬಂದ್ರು. ವೈಯಕ್ತಿಕ ಸೌಕರ್ಯಗಳನ್ನ ತ್ಯಜಿಸಿದ್ರು. ಅವ್ರಿಗೆ ಇರುವಂತ ಎಲ್ಲಾ ಸೌಕರ್ಯಗಳನ್ನ ಅವರು ತ್ಯಜಿಸಿ, ನೀವು ಎಲ್ಲವನ್ನು ಕ್ರಿಸ್ತನಿಗಾಗಿ ಶರಣಾಗಲು ಇವತ್ತು ನಾವು ಸಿದ್ಧರಾಗಿದ್ದೇವಾ? ಈ ರೀತಿಯಾಗಿ ನಾವು ಎಷ್ಟೊತ್ತಿದ್ರು ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ನನಗೆ ಅದು ಬೇಕು, ಇದು ಬೇಕು, ಹಾಗೆ ಜೀವನ ಮಾಡ್ಬೇಕು, ಹೀಗೆ ಜೀವನ ಮಾಡಬೇಕು ಅಂತೇಳಿ ಪ್ರತಿಯೊಂದಕ್ಕೂ ಪ್ಲಾನಿಂಗ್ ಇರ್. ಆದ್ರೆ ಕ್ರಿಸ್ತನೊಂದಿಗೆ ನಾವು ನಡೆಯಲು ನಾವು ಸಿದ್ಧರಾಗಿದ್ದೇವಾ? ಅದು ಎಲ್ಲವನ್ನೇ ಬಿಟ್ಟು ನಾವು ಕ್ರಿಸ್ತನಿಗಾಗಿ ಜೀವಿಸುವಂತ ವ್ಯಕ್ತಿಗಳಾಗಿದ್ದೇವಾ? ಇದು ಹಾಗೆ ಆಗ್ತಾ ಇಲ್ಲ ಎಂಬುದಾಗಿ ನಾವು ಈ ದಿನಮಾನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಅವರು ಹಾಗಲ್ಲ. ನಮಗಿರುವಂತ ದೇವರ ಕರೆಯನ್ನು ಅನುಸರಿಸಲು ಅವರು ವೈಯಕ್ತಿಕ ಸೌಕರ್ಯಗಳನ್ನು ಕೂಡ ಅವರು ತ್ಯಜಿಸಿ ಅವರ ಕ್ರಿಸ್ತನನ್ನ ಅವರು ಹಿಂಬಾಲಿಸ್ತಾರೆ, ಕ್ರಿಸ್ತನ ಕಾರ್ಯಗಳನ್ನು ಅವರು ಮಾಡ್ತಾರೆ. ಆ ರೀತಿಯಲ್ಲಿ ಈ ದಿನಮಾನಗಳಲ್ಲಿ ನಾವು ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಕ್ರಿಯೆಯಲ್ಲಿ ನಂಬಿಕೆ ಮೂರನೇದಾಗಿ ನಾವು ನೋಡುವಾಗ ಅವರು ಪ್ರಾರ್ಥಿಸಲಿಲ್ಲ, ಆದರೆ ನಂಬಿಕೆಯಲ್ಲಿ ವರ್ತಿಸಿದರು. ಅವ್ರೇನ್ ಮಾಡ್ಲಿಲ್ಲ ಅಂದ್ರೆ ಪ್ರಾರ್ಥಿಸಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವ್ರ ನಂಬಿಕೆಯಲ್ಲಿ ದೇವರು ಒಂದು ಕಾರ್ಯಗಳಲ್ಲಿ ದೇವರು ಮಾಡುವಂತ ಒಂದು ಅದ್ಭುತಗಳಲ್ಲಿ ಅವರು ನಂಬಿಕೆಯಿಂದ ಅವ್ರು ನಡ್ಕೊಂಡ್ರು. ಅವರ ಆರ್ಥಿಕ ಅಗತ್ಯತೆಗಳು ಮತ್ತು ಅದ್ಭುತಗಳಿಗಾಗಿ ದೇವರನ್ನು ನಂಬಿದರು. ಇಂದು ನಾವು ನಂಬಿಕೆಯಲ್ಲಿ ಹೇಗೆ ಹೆಜ್ಜೆ ಹಾಕ್ಬೋದು? ನಂಬಿಕೆ ವಿಷಯದಲ್ಲಿ ನಾವು ನೋಡುವಾಗ ಅನೇಕ ಸತ್ಯವೇದದಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡ್ತಾ ಇದ್ದೇವೆ. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ಯಾವತ್ತೂ ಕೂಡ ಅದು ನಿಷ್ಫಲವಾಗುವುದಿಲ್ಲ ಎಂಬುದು ಹೌದು. ಕರ್ತನಲ್ಲಿ ಪ್ರೀತಿಯುಳ್ಳ ನಂಬಿಕೆಯಿಂದ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿ ಅನೇಕ ವಿಧವಾದಂತ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕ ವ್ಯಕ್ತಿಗಳ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ನಂಬಿಕೆಯಿಂದ ಏನಾದ್ರೂ ಒಂದು ಕಾರ್ಯ ಏನ್ ಬೇಕಾದ್ರೂ ಕೂಡ ನಾವು ಕಾರ್ಯವನ್ನ ಸಾಧಿಸಬಹುದು ಎಂತಕ್ಕಂಥದನ್ನ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ದಿನಮಾನಗಳಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರ ನಂಬಿಕೆಯಲ್ಲಿ ಅವರು ವರ್ತಿಸಲು ಆರ್ಥಿಕ ಅಗತ್ಯತೆಗಳು ಅದ್ಭುತಗಳಿಗಾಗಿ ದೇವರನ್ನು ನಂಬಿದರು. ಇಂದು ನಾವು ಕೂಡ ನಂಬಿಕೆಯಲ್ಲಿ ಒಂದು ಉತ್ತಮವಾದಂತ ನಂಬಿಕೆಯಲ್ಲಿ ನಾವು ಹೆಜ್ಜೆಯನ್ನ ಹಾಕಬಹುದು ಎಂತಕ್ಕಂಥದನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರಾರ್ಥನೆ ಮಾಡುವುದರ ಜೊತೆಗೆ ನಮ್ಮ ನಂಬಿಕೆ ಕೂಡ ಸ್ಥಿರವಾಗಿದ್ದಾಗ ನಾವು ದೇವರನ್ನ ಏನು ಬೇಡಿದ್ರು ಕೂಡ ದೇವರು ನಮ್ಗೆ ಅನುಗ್ರಹಿಸ್ತಾರೆ. ಸ್ವಾರ್ಥ ಸೇವೆ ಮಾಡಬೇಕಾ? ನನಗೆ ಒಳ್ಳೆ ಆರೋಗ್ಯ ಬೇಕಾ? ನನಗೆ ಕಷ್ಟ ಇದೆಯಾ? ಸಮಸ್ಯೆ ಇದೆಯಾ? ಏನೇ ಇದೆ, ನಂಬಿಕೆ ಬಹಳ ಪ್ರಾಮುಖ್ಯ. ಯೋಬನ ಜೀವಿತದಲ್ಲಿ ಕೂಡ ಅದೇ ನಂಬಿಕೆ ಅವರ ಕುಟುಂಬವನ್ನೇ ರಕ್ಷಣೆ ಮಾಡಿ, ತನ್ನ ಪತ್ನಿ ಮತ್ತು ಅಲ್ಲಿರುವಂತ ಎಲ್ಲ ಆತನು ಕಳೆದುಕೊಂಡ್ರು ಕೂಡ ತನ್ನ ಕೊನೆಯವರೆಗೂ ತನ್ನ ನಂಬಿಕೆಯನ್ನ ಬಿಡದಂತ ಒಬ್ಬ ವ್ಯಕ್ತಿ ಯೋಬ ಆಗಿದ್ದ. ಅದೇ ರೀತಿಯಲ್ಲಿ ನಾವು ಕೂಡ ದೇವರನ್ನ ಬಿಟ್ಟು ನಮ್ಮ ಕುಟುಂಬದಲ್ಲಿ ಕಷ್ಟ ಬರ್ತವೆ, ಸಮಸ್ಯೆ ಬರ್ತವೆ, ಅನೇಕ ತೊಂದರೆಗಳು ಬರ್ತವೆ, ಅನೇಕರು ನಮ್ಮನ್ನು ವಿರೋಧಿಸ್ತಾರೆ, ಅನೇಕರು ನಮ್ಮನ್ನು
ಆ ಆ, ಹೀಯಾಳಿಸ್ತಾರೆ. ಯಾವುದಕ್ಕೂ ನಾವು ಸುವಾರ್ತೆ ಸೇವೆಗೆ ಹೋಗ್ಬೇಕು. ಸುವಾರ್ತೆ ಸೇವೆಗೆ ಹೋದಾಗ ಕೂಡ ಅನೇಕ ಸಮಸ್ಯೆಗಳು ನಮಗೆ ಎದುರಾಗ್ತವೆ. ಆದ್ರೂ ಕೂಡ ಯಾವುದಕ್ಕೂ ಭಯಪಡ, ನಂಬಿಕೆಯಿಂದ ಹೋಗಿ ನೀನು ದೇವರನ್ನ ಬೇಡುವಾಗ ದೇವರು ಎಲ್ಲವನ್ನು ಸಫಲ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಂಡು ನೀನ್ ನಂಬಿಕೆಯಲ್ಲಿ ದೃಢವಾಗಿ ನಿಂತ್ರೆ ದೇವರು ಖಂಡಿತವಾಗಿ ನಿಮ್ಮನ್ನ ಆಶೀರ್ವದಿಸ್ತಾನೆ ಎಂಬುದಾಗಿ ಇವತ್ತಿನ ದಿವಸದಲ್ಲಿ ನಾವು ನೋಡ್ತೇವೆ. ಮುಂದುವರಿಸಿ ನಾವು ನೋಡುವಾಗ, ಸತ್ಯವೇದ ಭಾಗಕ್ಕೆ ಬರುವಾಗ ಇವತ್ತಿನ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಶತ್ರುಗಳು ತೊಂದರೆ ನೀಡುತ್ತಾರೆ ಎಂಬುದಾಗಿ ನೋಡ್ರಿ. ಮತ್ತು ಎದ್ರ 4ನೇ ಅಧ್ಯಾಯ 5 ಮತ್ತು 6, 4 ಮತ್ತು 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆಗ ದೇಶ ನಿವಾಸಿಗಳು ಯಹೋದ್ಯರನ್ನು ಕೈಗೊಂದಿಸಿ ಕಟ್ಟದ ಹಾಗೆ ಬೆದರಿಸಿದ್ದಲ್ಲದೆ ಅವರ ಉದ್ದೇಶವನ್ನು ಕೆಡಿಸುವುದಕ್ಕೋಸ್ಕರ ಹಣವನ್ನು ಕೊಟ್ಟು ವಕೀಲರನ್ನು ಇಟ್ಟುಕೊಂಡರು ಎಂಬುದಾಗಿ. ಮತ್ತು ಪಾರಸಿಯ ರಾಜನಾದ ಕೊರೇಶನ ಕಾಲದವರೆಗೂ ಪಾರಸಿಯ ರಾಜನಾದ ದಾರುವೇಶನ ಆಳ್ವಿಕೆವರೆಗೂ ಈ ಪ್ರಕಾರ ನಡೆಯಿತು ಎಂಬತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವಾಗ, ಇಲ್ಲಿ 1ನೇ ವಚನದಿಂದ ನೋಡ್ಕೊಂಡು ಬರುವಾಗ, ಅಲ್ಲಿ ಅಪವಿತ್ರವಾದಂತ ಐಕ್ಯ ನಿಮ್ಮೊಡನೆ ಕಟ್ಟುವುದಕ್ಕೆ ನಮಗೆ ಅಪ್ಪಣೆಯಾಗಲಿ ಅಂತೇಳಿ ಅವ್ರೇನಂದ್ರೆ, ಸಮಾರ್ಯದವರು ಅವರು ಬೇರೆ ದೇವರುಗಳನ್ನ ಆರಾಧನೆ ಮಾಡ್ತಾ ಇದ್ರು ಮತ್ತು ಯೆಹೋವನನ್ನು ಕೂಡ ಆರಾಧಿಸ್ತಾ ಇದ್ರು. ಮತ್ತು ಈ ರೀತಿಯಾದಂತ ಒಂದು ಸ್ಥಿತಿಯಲ್ಲಿ ಇರುವಂತ ವ್ಯಕ್ತಿಗಳು, ಮತ್ತು ಅವರು ದೇವರನ್ನು ನಂಬಿದರು. ಅವರು ಬೇರೆ ದೇವರುಗಳನ್ನು 1ನೇ ಸ್ಥಾನದಲ್ಲಿಟ್ಟು ಯೆಹೋವನನ್ನ 2ನೇ ಸ್ಥಾನದಲ್ಲಿಡುವಂತ ವ್ಯಕ್ತಿಗಳು ಕೂಡ ಅವರು ಆಗಿದ್ರು ಎಂಬತಕ್ಕಂಥದನ್ನ ನಾವು ನೋಡಿ. 2ನೇದಾಗಿ ನಾವು ನೋಡುವಾಗ, ಅವರು ಯೆಹೂದ್ಯರನ್ನ ಕೈಗೊಂದಿಸ್ತಾರೆ. ಅಲ್ಲಿ ಏನಂದ್ರೆ, ಅವರು ಯೆಹೂದ್ಯರನ್ನು ಅವರು ಬೆದರಿಸಿದರು 1ನೇದಾಗಿ. 2ನೇದಾಗಿ ಅವರು ಹಣ ಕೊಟ್ಟು ವಕೀಲರನ್ನು ಇಟ್ಟುಕೊಂಡ್ರು. 3ನೇದಾಗಿ ಅವರಲ್ಲಿದ್ದ ಸುಳ್ಳು ಹೊರಗೆ ಕಾಣಿಸಿತು ಎಂಬತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಇದರಲ್ಲಿ ನಾವು ನೋಡುವಾಗ, ಮತ್ತು ಮುಂದೆ ನಾವು ನೋಡುವಾಗ, ಅವರು ಯೆಹೂದ್ಯರ ವಿರೋಧವಾಗಿ ಅಪಾದನೆ ಪತ್ರವನ್ನು ರಾಜನಿಗೆ ಬರೀತಾರೆ. ಅಲ್ಲಿ ಬರೆಯುವಾಗ, ನೀನು ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಮಗೆ ಯಾವುದೇ ದೋಷ ಆರೋಪಣೆ ಇಲ್ಲ, ಯಾಕಂದ್ರೆ ಆತನು ತನ್ನ ರಕ್ತದ ಮೂಲಕ ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡಿದ್ದಾನೆ ಅಂತದ್ದು. ನೋಡ್ರಿ, ನಾವು ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತಕ್ಕಂಥದನ್ನ ಇಲ್ಲಿ ನಾವು, ಶತ್ರುಗಳು ಬರ್ತಾರೆ, ಅನೇಕ ವಿಧವಾದಂತ ಶತ್ರುಗಳು ನಮಗಿರ್ತಾರೆ. ಆದ್ರೆ ನಾವು ಯಾವುದಕ್ಕೂ ಭಯಪಡುವಂತ ಅವಶ್ಯಕತೆ. ಅವರು ಅದನ್ನೇ ಮಾಡಿದ್ರು. ಪ್ರಾರ್ಥನೆ ಮಾಡ್ತಾರೆ, ನಂಬಿಕೆಯಲ್ಲಿ ನಡೀತಾರೆ, ಪ್ರಾರ್ಥನೆ ಮಾಡಿ ಅವರ ಜೀವನ ಅಷ್ಟೇ. ಹಾಗೆ ಅದಕ್ಕಾಗಿ ಹೇಳ್ತಾರೆ, ಈಗಿರಲು ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಗಳು ವಿಜ್ಞಾಪನೆ ಬಲವಾಗಿದೆ ಎಂಬುದಾಗಿ ಯೇಸು ಜೀವನ ಅದು ಪ್ರಾರ್ಥನೆ. ಅದಕ್ಕಾಗಿ ಇವತ್ತಿನವರೆಗೂ ಅವ್ರನ್ನ ನೆನೆಸ್ಕೊಂತ ಇದ್ವಿ. ಯಾಕಂದ್ರೆ ಅವರ ಈ ಒಂದು ಆಧಾರ ವಚನದ ಮೇಲೆ ಅವರು ತಮ್ಮ ಸೇವೆಯನ್ನು ಪ್ರಾರಂಭಿಸ್ತಾರೆ. ಅಲ್ಲಿ ಒಂದು ಉತ್ತಮವಾದಂತ ಒಂದು ಕಾಲೇಜನ್ನು ಕೂಡ ಅವರು ಕಟ್ತಾ ಇದ್ದಾರೆ ಇಂಗ್ಲೆಂಡ್ ಅಲ್ಲಿ ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಮತ್ತು ಇಂಥ ಒಂದು ಒಳ್ಳೆ ಒಂದು ಸೇವೆ ಅವರ ಜೀವನದಲ್ಲಿ ಅಳವಡಿಸಲಾಗಿದೆ. ಅದಕ್ಕಾಗಿ ಇವತ್ತು ಅವರನ್ನು ನಾವು ನೆನ್ಸ್ಕೊಂಡು ಇವತ್ತು ದೇವರು ಅವರ ರೀತಿಯಲ್ಲೇ ನಾವು ನಡಿಬೇಕು. ಅವರ ಯೇಸು ಸ್ವಾಮಿ ಮಾರ್ಗದಲ್ಲೇ ನಾವು ನಡಿಬೇಕು. ಮತ್ತು ಅವರ ಮಾಡಿದಂತ ಒಂದು ಸೇವೆ ಅದು ನಮ್ಮ ಜೀವನಕ್ಕೆ ಎಷ್ಟೋ ಪ್ರಾಮುಖ್ಯತೆ ಆಗಿದೆ ಎಂಬುದನ್ನ ನಾವು ತಿಳ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಈ ದಿನಮಾನಗಳಲ್ಲಿ ದೇವರು ನಮಗೆ ಈ ದಿವಸದಲ್ಲಿ ಕೊಟ್ಟಂತ ಈ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಅತ್ಯಧಿಕವಾಗಿ ಪ್ರೀತಿ ಮಾಡಿದಂತ ನಮ್ಮ ಪರಲೋಕ ತಂದೆ ಆದ ದೇವರೇ, ಈ ನೂತನ ವೇಳೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಇದುವರೆಗೂ ಸ್ವಾಮಿ ನಿನ್ನ ವಾಕ್ಯಗಳೊಟ್ಟಿಗೆ ನೀನ್ ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ಕೂಟದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ, ಸೇವಕರುಗಳನ್ನ ನೀನ್ ಆಶೀರ್ವಾದ ಮಾಡು. ಮುಖ್ಯಸ್ಥರುಗಳನ್ನ ನೀನ್ ಆಶೀರ್ವಾದ ಮಾಡು. ಮತ್ತು ಕರ್ತನೆ, ಇದರಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ನಿನ್ನ ದೈವ ಕರ್ತನೆ, ವಿಶೇಷವಾಗಿ
ಎಲ್ಲಾ ಸಭೆ ವಿಶ್ವಾಸಿಗಳನ್ನು ಕೂಡ ಸ್ವಾಮಿ ನೀನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ದಿನವನ್ನು ನಿನ್ನ ಪ್ರಾರ್ಥನೆಯೊಟ್ಟಿಗೆ ನಿನ್ನ ವಾಕ್ಯಗಳೊಟ್ಟಿಗೆ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಹೆಸರು ಕೇಳುತ್ತೇವೆ ತಂದೆಯೇ, ಆಮೇನ್.